ಸ್ವಂತ ದುಡಿಮೆಯಿಂದ ಬಂದಿರುವ ಹಣದಿಂದ ಸಹಾಯ ಮಾಡುವವರ ಸಂಖ್ಯೆ ವಿರಳವಾಗಿದೆ. ಸಮಾಜಕ್ಕೆ ಕೊಡುಗೆ ಕೊಡುವವರು ಸಹ ಕೆಲವರು. ಹೀಗಿರುವಾಗ ಧಾರವಾಡದ ದಂಪತಿಗಳಿಬ್ಬರು ಕ್ಯಾಟರಿಂಗ್ನಿಂದ ಬಂದ ಲಾಭದಲ್ಲಿ ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ನೀಡುವ ಮೂಲಕ ಮಾದರಿ ಕೆಲಸ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು, ಹೇ ಶಾರದೆ. ಸಮಾಜಕ್ಕೆ ಮರಳಿ ಕೊಡುವ ಮನೋಭಾವ ಇದ್ರೆ ದೊಡ್ಡ ಸಂಪತ್ತಿನ ಅಗತ್ಯವಿಲ್ಲ ಎನ್ನುವುದನ್ನ ಧಾರವಾಡದ ಸಮಾಜ ಸೇವಕಿ ರಾಜೇಶ್ವರಿ ಮಂಜುನಾಥ್ ಪವಾಡಿ ಸಾಬೀತುಪಡಿಸಿದ್ದಾರೆ. ತಮ್ಮ ದುಡಿಮೆಯಿಂದ ಬಂದ ಆದಾಯದ ಒಂದು ಭಾಗವನ್ನ ಸಮಾಜಮುಖಿ ಕಾರ್ಯಗಳಿಗೆ ಮೀಸಲಿಡುತ್ತಿರುವ ಅವರು ಇದೀಗ ನಗರದ ಮಾಳಮಡ್ಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಂಬರ್ 11ರ ಎಲ್ಕೆಜಿ ಹಾಗೂ ಯುಕೆಜಿ ವಿಭಾಗದ 60 ಮಕ್ಕಳಿಗೆ ಉಚಿತ ಸಮವಸ್ತ್ರ ವಿತರಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಧಾರವಾಡ ನಗರದ ಅಕ್ಕ ಕೆಫೆ ನಡೆಸುತ್ತಿರುವ ರಾಜೇಶ್ವರಿ ಮಂಜುನಾಥ್ ಪವಾಡಿ ರಜೆ ದಿನಗಳಲ್ಲಿ ಮದುವೆ, ಸೀಮಂತ ಹಾಗೂ ವಿವಿಧ ಶುಭ ಸಮಾರಂಭಗಳಿಗೆ ಕೇಟರಿಂಗ್ ಸೇವೆ ನೀಡುತ್ತಾರೆ. ತಮ್ಮ ದುಡಿಮೆಯಿಂದ ಬರುವ ಆದಾಯದ ಒಂದು ಭಾಗವನ್ನ ಸಮಾಜ ಸೇವೆಗೆ ಮೀಸಲಿಟ್ಟು ಹಲವು ವರ್ಷಗಳಿಂದ ಬಡವರ ನೆರವಿಗೆ ಧಾವಿಸುತ್ತಿದ್ದಾರೆ. ಇದೇ ಸೇವಾ ಮನೋಭಾವದಿಂದ ಮಾಳಮಡ್ಡಿಯ ಸರ್ಕಾರಿ ಶಾಲೆ ನಂಬರ್ 11ರ ಎಲ್ಕೆಜಿ ಮತ್ತು ಯುಕೆಜಿಯ 60 ಮಕ್ಕಳಿಗೆ ಉಚಿತ ಸಮವಸ್ತ್ರ ವಿತರಿಸಿದ್ದಾರೆ. ಅವರಿಗೆ ಒಂದು ಸಮಾನತೆಯ ದೃಷ್ಟಿಯಿಂದ, ಅವರ ಒಂದು ಶಿಸ್ತಿನ ದೃಷ್ಟಿಯಿಂದ ಶ್ರೀಮತಿ ರಾಜೇಶ್ವರಿ ಅವರು ಮತ್ತೆ ಅವರ ಹಸ್ಬೆಂಡ್ ಸೇರಿಕೊಂಡು ಒಂದು ಯೂನಿಫಾರ್ಮನ್ನು ಕೊಟ್ಟಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಮಕ್ಕಳು ಬೇರೆ ಬೇರೆ ಹಿನ್ನೆಲೆಗಳಿಂದ ಬರ್ತಾರೆ. ಸೊ ಯಾವುದೇ ಒಂದು ಮುಜುಗರ ಇಲ್ಲದೆ ಒಂದು ಸಮ ರೀತಿಯಲ್ಲಿ ಬಂದು ಶಾಲೆಯಲ್ಲಿ ಅವರು ಫೋಕಸ್ ಮಾಡಲಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಸಮಾನತೆಯ ದೃಷ್ಟಿಯಿಂದ ಅವರು ಕೊಟ್ಟಿದ್ದಾರೆ. ತುಂಬ ಉತ್ತಮವಾಗಿರುವಂತಹ ಪ್ರಯತ್ನ ಇದು. ರಾಜೇಶ್ವರಿ ಪವಾಡಿ ಈಗಾಗಲೇ ಅನ್ನದಾಸೋಹ, ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ, ಬಡ ಹೆಣ್ಣು ಮಕ್ಕಳ ವಿವಾಹಕ್ಕೆ ನೆರವು ನೀಡಿದ್ದಾರೆ. ಅಂಧ ಹಾಗೂ ಅನಾಥ ಮಕ್ಕಳಿಗೆ ಸಹಾಯ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಅವರ ಸಾಮಾಜಿಕ ಸೇವೆ ಗುರುತಿಸಿ ರಾಜ್ಯ ಸರ್ಕಾರವು ಪ್ರತಿಷ್ಠಿತ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸಮಾಜದ ಬಗ್ಗೆ ಕಾಳಜಿ ಹೊಂದಿರುವ ಇಂತಹ ವ್ಯಕ್ತಿಗಳ ಸೇವೆ ಹಲವರಿಗೆ ಮಾದರಿಯಾಗಿದೆ. ಈ ಶಾಲೆಯನ್ನು ಈ ಸತಿ ನಾವು ಆಯ್ಕೆ ಮಾಡಿಕೊಂಡ್ವಿ. ಇದು ಇಲ್ಲಿ LKG UKG ಸ್ಟಾರ್ಟ್ ಆಗೈತ್ರಿ. ಅದಕ್ಕೆ ಈ ಶಾಲೆಯೊಳಗೆ LKG UKG ಮಕ್ಕಳಿಗೆ ನಾವು ಯೂನಿಫಾರ್ಮ್ ಅನ್ನ ವಿತರಿಸಿದೀವಿ. 60 ಜನ ಇರ್ಬೋದ್ರಿ. ಇಲ್ಲಿ 60 ಜನಕ್ಕೆ ನಾವು LKG UKG ಮಕ್ಕಳಿಗೆ ಯೂನಿಫಾರ್ಮ್ ವಿತರಿಸಿದ್ವಿ. ನಮ್ದು ಕ್ಯಾಂಟೀನ್ ಇದೆ ರೀ. ಆಮೇಲೆ ಅಕ್ಕ ಕೆಫೆ ಇದೆ. ಅಕ್ಕ ಕೆಫೆಯಲ್ಲಿ ಮತ್ತೆ ಕ್ಯಾಂಟೀನ್ ಅಲ್ಲಿ ಬರುವಂತ ಎಲ್ಲ ಲಾಭದಾಯಕವನ್ನ ಸಮಾಜ ಸೇವಾ ಮಾಡ್ತೇವ್ರಿ. ಸ್ವಂತ ಆದಾಯದಲ್ಲಿ ಸಮಾಜ ಸೇವೆ ಮಾಡುತ್ತಾ ಬಡ ಮಕ್ಕಳ ಶಿಕ್ಷಣಕ್ಕೆ ಬೆನ್ನೆಲುಬಾಗಿ ನಿಂತಿರುವ ರಾಜೇಶ್ವರಿ ಮಂಜುನಾಥ್ ಪವಾಡಿಯವರ ಕಾರ್ಯ ನಿಜಕ್ಕೂ ಇತರರಿಗೂ ಮಾದರಿಯಾಗಿದೆ. ಇಂತಹ ಸೇವಾ ಮನೋಭಾವಗಳು ಸಮಾಜದಲ್ಲಿ ಹೆಚ್ಚಾದರೆ ಇನ್ನಷ್ಟು ಮಕ್ಕಳ ಭವಿಷ್ಯ ಬೆಳಗುವುದು ನಿಶ್ಚಿತವಾಗಿದೆ. ವಿಠ್ಠಲ ಕರಡಿಗುಡ್ಡ, ಜೀ ಕನ್ನಡ ನ್ಯೂಸ್, ಧಾರವಾಡ.